ಹಾಯ್ ಹಲೋ ನಮಸ್ಕಾರ ಮೈ ಬ್ಯೂಟಿಫುಲ್ ವೀವರ್ಸ್ಗೆ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಾನಿವತ್ತು ಒಂದು ಸಿಂಪಲ್ ರೆಸಿಪಿ ಜೊತೆ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಸಿಂಪಲ್ ರೆಸಿಪಿ ಏನಪ್ಪ ಅಂದರೆ ಸಾಬೂದಾನೆ ಪಾಯಸ, ಸಬ್ಬಕ್ಕಿ ಪಾಯಸ ಅಂತಲೂ ಕರೀತಾರೆ. ಸೊ ಆ ಪಾಯಸನ ಸಿಂಪಲ್ ಆ್ಯಂಡ್ ಕ್ವಿಕ್ಕಾಗಿ ಒಂದು 10 ಮಿನಿಟ್ಸ್ ಟೈಮಲ್ಲಿ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ನನಗೆ ಹೇಗೆ ಬರುತ್ತೆ, ನಾನು ಹೇಗೆ ಕಲ್ತಿದ್ದೀನಿ, ಸೊ ಆ ಥರ ಹೇಳ್ಕೊಡ್ತೀನಿ. ನೋಡ್ತಿದ್ದೀರಲ್ಲ ಪಾಯಸ ಹೇಗೆ ಬಂದಿದೆ ಅಂತ. ಬಟ್ ನಾನಿಲ್ಲಿ ಸಾಬೂದಾನಿ ಸ್ವಲ್ಪ ಕಡಿಮೆ ಹಾಕಿದ್ದೀನಿ, ಹಾಲು ಜಾಸ್ತಿ ಹಾಕಿದ್ದೀನಿ. ಸೊ ಹಾಗಾಗಿ ಹಿಂಗೆ ಕಾಣಿಸ್ತಿದೆ. ಹೇಗೆ ಮಾಡಿದ್ದೀನಿ ಅಂತ ವಿಡಿಯೋ ನೋಡ್ಕೊಂಡು ಬನ್ನಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ದೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟು ನಾನಿಲ್ಲಿ ಒಂದು ಪ್ಯಾನ್ ಇಟ್ಕೋತಾ ಇದ್ದೀನಿ. ಅದರಲ್ಲಿ 1 ಗ್ಲಾಸ್ ನೀರನ್ನ ಹಾಕ್ಕೋತಾ ಇದ್ದೀನಿ. ನೀರು ಚೆನ್ನಾಗಿ ಕಾಯಬೇಕು. ಈ ಕಡೆ ಸೈಡಲ್ಲಿ ನಾನು ಸಾಬೂದಾನಿ 1 ಅವರ್ ನೆನೆಸಿಟ್ಕೊಂಡಿದ್ದೀನಿ ಅಷ್ಟೇ, ಜಾಸ್ತಿ ನೆನೆಸಿಲ್ಲ. 1 ಅವರ್ ನೆನೆಸಿದ್ರು ಸಾಕು. ನೋಡಿ, ಒಂದು ಸ್ವಲ್ಪ ಇದರಲ್ಲಿ ತೊಗೊತಿದ್ದೀನಿ, ಜಾಸ್ತಿ ಸಾಬೂದಾನಿ ಪಾಯಸ ತೊಗೋತಿಲ್ಲ. ಸಾಬೂದಾನಿನ ಜಾಸ್ತಿ ತೊಗೊಂಡಿಲ್ಲ, ಸ್ವಲ್ಪ ತೊಗೊಂಡಿದ್ದೀನಿ. ಸೊ ಅದನ್ನು 1 ಅವರ್ ನೆನೆಸಿಟ್ಟಾದ ನಂತರ ಇವಾಗ ನೀರು ಒಂದು ಕುದಿ ಬಂದಿದೆ. ಒಂದು ಕುದಿ ಬಂದಾದಮೇಲೆ ಇದು ನೆನೆಸಿಟ್ಕೊಂಡಿರೋಂತಹ ಸಾಬೂದಾನಿನ ನೀರನ್ನ ಸೋಸ್ಕೊಂಡು ಇಟ್ಕೊಂಡಿರೋಂಥ ಸಾಬೂದಾನಿ ಒಂದು ಕುದಿ ಉಕ್ಕು ಬಂದಮೇಲೆ ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು ನಂತರ ಇದು ಒಂದು ಉಕ್ಕು ಬರಬೇಕು. ಅಂದರೆ ಅದು ನೀಟಾಗಿ ಅವಾಗ ಸಾಬೂದಾನಿ ಬೇಯುತ್ತೆ. ಅವಾಗ ಅದು ಜೆಲ್ ಕಂಟೆಂಟಲ್ಲಿ ಆಗುತ್ತೆ ಪಾಯಸ. ಸೊ ನೋಡಿ, ಗೊತ್ತಾಗ್ತಿದೆಯಲ್ಲ, ಇದು ನಾನ್ ಸ್ಟಿಕ್ ಆಗಿರೋದ್ರಿಂದ ಸ್ವಲ್ಪ ಸೈಡಲ್ಲಿ ಅದು ನೋಡಿ ಈ ಥರ ಬಿಟ್ಕೊಂಡಿದೆ ಪಾಯಸದ್ದು. ಸ್ಟೀಲ್ ಪಾತ್ರೆಯಲ್ಲಿ ಮಾಡಿದ್ರೆ ಮೇ ಬಿ ಆ ಥರ ಬರೋದಿಲ್ಲ ಅನ್ಕೋತೀನಿ. ನಾನಿಲ್ಲಿ ಯಾವ ಗ್ಲಾಸಲ್ಲಿ ನೀರು ತೊಗೊಂಡಿದ್ದೆ ಸೇಮ್ ಗ್ಲಾಸಲ್ಲಿ ಒಂದು ಸ್ವಲ್ಪ ಕಡಿಮೆ ಹಾಲನ್ನ ತೊಗೋತಾ ಇದ್ದೀನಿ. ಹಾಲು ತೊಗೊಂಡ ನಂತರ ನೀಟಾಗಿ ನಾವು ಸ್ಪೂನಲ್ಲಿ ತಿರುವ್ತಾ ಇರಬೇಕು. ತಿರುವಲಿಲ್ಲ ಅಂದರೆ ಅದು ಪಾತ್ರೆಗೆ ಸಾಬೂದಾನಿ ಸ್ವಲ್ಪ ಜೆಲ್ ಕಂಟೆಂಟಲ್ಲಿ ಇರೋದ್ರಿಂದ ಅಂಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ನಾವು ನೀಟಾಗಿ ತಿರುವ್ತಾ ಇರೋದ್ರಿಂದ ಒತ್ತೋದಿಲ್ಲ. ಸೊ ಹಾಗಾಗಿ ನಾನಿಲ್ಲಿ ಜಾಸ್ತಿ ಶುಗರ್ನ ತೊಗೊಂಡಿಲ್ಲ, ಒಂದು ಸಣ್ಣ ಗ್ಲಾಸಲ್ಲಿ ಶುಗರ್ನ ತೊಗೊಂಡಿದ್ದೀನಿ. ಸ್ವೀಟ್ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನಾವು ಆ್ಯಡ್ ಮಾಡ್ಕೋಬೋದು. ಇದಕ್ಕೆ ಒಂದು ಇಂಗ್ರೀಡಿಯೆಂಟ್ ಮಿಸ್ ಆಗಿದೆ, ಬಾದಾಮ್ ಮಿಕ್ಸ್ ಪೌಡರ್ ಹಾಕಿದರೆ ಇನ್ನೂ ಚೆನ್ನಾಗಿ ಬರ್ತಿತ್ತು ಪಾಯಸ. ಬಟ್ ಅದು ಸಿಗದೇ ಇರೋ ಕಾರಣದಿಂದ ನಾನು ಮನೇಲಿ ಇರೋ ಐಟಮ್ಸಲ್ಲೇ ಪಾಯಸನ ಮಾಡಿದ್ದೀನಿ. ಅದನ್ನು ಆ್ಯಡ್ ಮಾಡಿಕೊಂಡ್ರೆ ಟೇಸ್ಟು ರಿಯಲಿ ಚೆನ್ನಾಗಿ ಬರುತ್ತೆ. ನಿಮಗೇನಾದರೂ ಸಿಕ್ಕರೆ ಅವೈಲೇಬಲ್ ಇದ್ದರೆ ಅದನ್ನು ಮಿಕ್ಸ್ ಮಾಡಿ ಈ ಪಾಯಸಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ತುಂಬ ಟೇಸ್ಟ್ಫುಲ್ಲಾಗಿ ಪಾಯಸ ಬರುತ್ತೆ. ನೋಡಿ, ಇದು ಒಂದು ಉಕ್ಕು ಬಂದ ನಂತರ ಇದನ್ನು ಅದು ನೀಟಾಗಿ ಕಂಪ್ಲೀಟಾಗಿ ಸಾಬೂದಾನಿ ಬೆಂದಿರುತ್ತೆ. ನಮಗೆ ಗೊತ್ತಾಗುತ್ತೆ ಸಾಬೂದಾನಿ ಬೆಂದರೆ ಅದು ಫುಲ್ ಸಾಫ್ಟಾಗಿ ಇರುತ್ತೆ. ನೆಕ್ಸ್ಟು ನಾನಿಲ್ಲಿ ಏನೂ ಇಲ್ಲ, ಇದು ತುಂಬಾ ಸಿಂಪಲ್ ರೆಸಿಪಿ. ಸೊ ಸುಮ್ಮನೆ ಹಂಗೆ ವಿಡಿಯೋ ಮಾಡಿದ್ದೀನಿ. ಈಗ ಒಂದು ಸ್ವಲ್ಪ ತುಪ್ಪ ಇಲ್ಲ ಆಯಿಲು, ಓಕೆ ತುಪ್ಪ ಇದ್ರೆ ತುಪ್ಪ, ಯಾವುದ್ರಲ್ಲಾದರೂ ನಾವು ನೀಟಾಗಿ ಇದಕ್ಕೆ ಗೋಡಂಬಿ, ದ್ರಾಕ್ಷಿ, ಮನೇಲಿ ಏನೇನು ಡ್ರೈ ಫ್ರೂಟ್ಸ್ ಇರುತ್ತೆ ಎಲ್ಲನೂ ಇದಕ್ಕೆ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಸ್ವಲ್ಪ ಗೋಡಂಬಿ ಮತ್ತು ಬಾದಾಮಿ ಮತ್ತು ದ್ರಾಕ್ಷಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಗೋಡಂಬಿ ಹಾಕಿಲ್ಲ. ಗೋಡಂಬಿ ಇಷ್ಟಪಡೋರು ಹಾಕ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಸ್ವಲ್ಪ ಬಾದಾಮಿನ ಸ್ನ್ಯಾಶ್ ಮಾಡಿ ಹಾಕಿದ್ದೀನಿ. ಸ್ವಲ್ಪ ದ್ರಾಕ್ಷಿ ನೋಡಿ ಸ್ವಲ್ಪ ದಪ್ಪ ಆದಮೇಲೆ ಅದನ್ನು ನಾವು ಮಾಡಿರೋ ಪಾಯಸಗೆ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ಬಾದಾಮಿ ಹಾಕಿರೋದ್ರಿಂದ ಸ್ವಲ್ಪ ಟೇಸ್ಟ್ ಡಿಫ್ರೆಂಟಾಗೇ ಬರುತ್ತೆ ಅಂತ ಹೇಳ್ಬೋದು. ಸೊ ಫೈನಲ್ಲಾಗಿ ಪಾಯಸ ರೆಡಿ ಆ್ಯಂಡ್ ತುಂಬ ಕ್ವಿಕ್ಕಾಗಿ ಮಾಡ್ಕೋಬೋದು. ಬೇಕು ಅಂದರೆ ಇದರಲ್ಲಿ ನಾವು ಶಾವಿಗೆ ಕೂಡ ಆ್ಯಡ್ ಮಾಡ್ಕೋಬೋದು. ಶಾವಿಗೆ ಆ್ಯಡ್ ಮಾಡಿಕೊಂಡ್ರೂ ತುಂಬಾ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ರೆಸಿಪಿಲಿ ನಾನು ಪಾಯಸ ಮಾಡಿದರೆ ಆ ವಿಡಿಯೋ ಕೂಡ ಹಾಕ್ತೀನಿ. ಸೊ ಸಿಂಪಲ್ಲಾಗಿ ತುಂಬಾ ಚಿಕ್ಕದು ವಿಡಿಯೋ ಇದು. ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ತಿಳ್ಕೊತೀನಿ. ಸೊ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ವಿಡಿಯೋ ಎಂಡ್ ಮಾಡ್ತಿದ್ದೀನಿ. ನಾನು ಮತ್ತೆ ಸಿಗ್ತೀನಿ ಹೊಸ ಸಿಂಪಲ್ ರೆಸಿಪಿ ಜೊತೆ. ಟೇಕ್ ಕೇರ್, ಬಾಯ್.